ಮೂರನೇ ಅಧ್ಯಾಯ. ನಂದಿನಿ ಕಡಲನ್ನು ನೋಡಿದ್ಲು. ಪಳವೇಟರೆ ಹತ್ತಿ ಹೋದ ಹಡಗು ಪಾರ್ಥಿಪೇಂದ್ರನ ಕಪ್ಪಲನ್ನು ಹತ್ತಿರ ಹೋಗ್ತಾ ಇತ್ತು. ನಂದಿನಿ ನಟಿಸಿರು ಬಿಟ್ಲು. ಅದು ಪಾರ್ಥಿಪೇಂದ್ರನ ಮನಸ್ಸಿನಲ್ಲಿ ದೊಡ್ಡ ಬಿರುಗಾಲಿನೇ ಎಬ್ಬಿಸಿತು. ದೇವಿ ಹೇಳಿ, ನಾನು ಮಾಡಬೇಕಾದ ಏನು ಅಂತ ಹೇಳಿ. ನಿಮಗೂ ನನಗೂ ಯಾವುದು ಸರಿಯಾಗಿರುತ್ತೋ ಅದನ್ನು ಬೇರೆ ಮಾಡಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮಗೂ ಎದು ಸರಿ ಅನಿಸುತ್ತೋ ಅದೇ ನನಗೂ ಸರಿ ಅನಿಸುತ್ತೆ ಅಂದ ಪಲ್ಲವವೀರ. ಅವನ ಮನಸ್ಸಿನಲ್ಲಿ ವಿಚಿತ್ರವಾದ ಯೋಚನೆಗಳೆಲ್ಲ ಆ ಸಮಯದಲ್ಲಿ ಉದಯ ಆಯಿತು. ಈ ಹೆಣ್ಣು ಅಂದ ಕೆಟ್ಟ ಮುದುಕನ ಹತ್ರ ಸಿಕ್ಕಾಕೊಂಡು ಗೂಡಿನಲ್ಲಿ ಇರುವ ಗಿಣಿ ಥರ ತತ್ತರಿಸ್ತಾ ಇದ್ದಾಳೆ ಅನ್ನೋದರಲ್ಲಿ ಅನುಮಾನವಿಲ್ಲ. ಆ ಕಾಡು ಬೆಕ್ಕಿಂದ ಇವಳನ್ನ ಹೇಗೆ ಬಿಡುಗಡೆ ಮಾಡಬಾರ್ದು? ಇವಳು ಮಾತ್ರ ತನ್ನ ಇಷ್ಟವನ್ನು ಹೇಳಿ ಅವಳನ್ನ ಆ ಕಪ್ಪಲನ್ನೇ ಸೆರೆ ಮಾಡಿಕೊಂಡು ಕಣ್ಣು ಕಾಣದೇ ಇರುವ ದೇಶಕ್ಕೆ ಕೊಂಡು ಬಿಟ್ಟು ಬಿಡೋಕ್ಕೆ ಮಾಡ್ಬೋದು. ಚಂಡಾಳ ಮೊಮ್ಮಗಳು ಹಾಗೆ ಇರುವ ಲಕ್ಷಣ ಇರುವ ಒಂದು ಹುಡುಗಿಯನ್ನು ಹೆಂಡತಿಯಾಗಿ ಮಾಡ್ಕೊಳ್ಳೋಕ್ಕೆ ಇವನು ಮನಸ್ತಾನೆ ಹೆಂಗೆ ಬಂತು? ನಂದಿನಿ ಇನ್ನೂ ಕಪ್ಪಲನ್ನು ನೋಡ್ತಾನೆ ಇದ್ಲು. ಹಡಗಿಂದ ಪಳವೇಟರೆಯರು ಕಪ್ಪಲಲ್ಲಿ ಹತ್ತೋದನ್ನು ನೋಡಿದ್ರು. ಸದ್ಯ ಭದ್ರವಾಗಿ ಹತ್ತಿಸ್ಬಿಟ್ರು. ಎಷ್ಟು ದೊಡ್ಡ ವೀರರಾಗಿದ್ರೂ ವಯಸ್ಸಾಗ್ಬಿಡ್ತಲ್ವ. ಹಡಗಿನಿಂದ ಕಪ್ಪಲಲ್ಲಿ ಹತ್ತುವಾಗ ಎಲ್ಲಾದರೂ ಸ್ಲಿಪ್ಪಾಗಿ ಬೀಳದೆ ಇರಬೇಕಲ್ಲ ಅಂತ ನನಗೆ ತುಂಬ ಯೋಚನೆಯಾಗಿತ್ತು ಅಂತಂದ್ಲು. ಪಲ್ಲವ ಏಮಾರಿ ಹೋದ. ಈ ಮುದುಕನ ಹತ್ರ ಇವಳಿಗೆ ಯಾಕೆ ಇಷ್ಟೊಂದು ಪ್ರೀತಿ? ಹಡಗಿಂದ ಅವನು ಕಡಲಲ್ಲಿ ಬಿದ್ದು ಸತ್ತರೆ ಏನು? ನಾಡಿಗೂ ಕ್ಷೇಮ, ಇವಳಿಗೂ ಬಿಡುಗಡೆ. ಯಾತಕ್ಕೋಸ್ಕರ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾಳೆ? ಈ ಮುದುಕನಿಗೆ ಸೋಳಕೊಳ್ಳದವ್ರ ಹತ್ರ ಎಷ್ಟು ಅಭಿಮಾನ ಅನ್ನೋದು ಇವತ್ತು ತಾನೇ ಗೊತ್ತಾಯಿತು. ಯುವರಾಜರಿಗೆ ಆಪತ್ತು ಅಂದ ತಕ್ಷಣ ಹೆಂಗೆ ತತ್ತರಿಸ್ಬಿಟ್ರು. ಅಯ್ಯ, ಯುವರಾಜ ತಪ್ಪಿ ಬದುಕಿರ್ಬೋದಲ್ವ, ಸತ್ತೋಗಿರಬೇಕು ಅಂತ ಅನ್ನೋದು ನಿಶ್ಚಯ ಇಲ್ಲ ತಾನೆ ಅಂತಂದ್ಲು ನಂದಿನಿ. ನಿಶ್ಚಯ ಇಲ್ಲ, ಆದರೆ ಅಂಥ ಒಂದು ಗಾಳಿನಲ್ಲಿ ಕಡಲಲ್ಲಿ ದೂಕಿದವರು ಬದುಕಿರೋದು ಅಸಾಧ್ಯ. ವಿಧಿನ ದಾರಿಗೆ ನಾವೇನು ಮಾಡೋಕ್ಕಾಗುತ್ತೆ ಅಂದ ಪಲ್ಲವ. ಇದಕ್ಕೆ ವಿಧಿ ಏನು ಕಾರಣ ಇಲ್ಲ, ಪಳೆಯರ ರಾಕ್ಷಸಿನ ದುರಾಸೆನೇ ಕಾರಣ. ನಿಮಗೆ ಗೊತ್ತಾ ಅಯ್ಯ, ಕುಂದವೇ ದೇವಿಗೆ ಜೋಷ್ಯದಲ್ಲೂ 100 ಶಾಸ್ತ್ರದಲ್ಲೂ ಅಪಾರ ನಂಬಿಕೆ. ತಮ್ಮನ ಜಾತಕವನ್ನು ಕೈ ರೇಖೆಯನ್ನು ನೋಡಿಬಿಟ್ಟು ಅವಳು ಮೂಲ ರೋಗವನ್ನು ಅವನು ಆಳೋ ಚಕ್ರವರ್ತಿ ಆಗ್ತಾನೆ ಅಂತ ಹೇಳಿ ನಂಬಿಕೆ ಇಟ್ಟಿದ್ದಳು. ಅಯ್ಯೋ ಪಾಪ, ಈ ಒಳ್ಳೆಯ ಪ್ರೀತಿಯ ತಮ್ಮನಿಗೆ ಬಂದಿದ್ದ ಗದಿ ಏನು ಅಂತ ತಿಳ್ಕೊಳ್ಳುವಾಗ ಅವಳು ಎಷ್ಟು ಕಷ್ಟಪಡ್ತಾಳೆ. ಆ ಸಮಯ ನಾನು ಅವಳು ಹತ್ರ ಇದ್ದು ಅವಳಿಗೆ ಸಮಾಧಾನ ಹೇಳಬೇಕು ಅನಿಸುತ್ತೆ. ಈ ಥರ ಹೇಳಿದ್ದ ನಂದಿನಿನ ಧ್ವನಿಯಲ್ಲಿ ಕುತೂಹಲ ಇತ್ತು. ಪಲ್ಲವ ಒಂದು ಸತಿ ಆಶ್ಚರ್ಯಪಟ್ಟು ಹೋದ. ಆಮೇಲೆ ತನ್ನ ಕಿವಿಗಳನ್ನೇ ಏನೋ ಪ್ರಾಬ್ಲಮ್ ಅಂತ ತೀರ್ಮಾನಿಸ್ಕೊಂಡ. ರಾಣಿ, ನೀವು ಯಾತಕ್ಕೋಸ್ಕರ ಸಮಾಧಾನ ಹೇಳಬೇಕು? ಅವಳ ದುರಾಸೆಯಿಂದ ಬಂದಿದ್ದ ವಿಪರೀತ ತಾನೇ ಇದು. ಅದಕ್ಕೋಸ್ಕರ ಅವಳು ಕಷ್ಟಪಡಬೇಕಾಗಿದೆ. ಅದು ಹೇಗಯ್ಯ? ಅವಳ ಕಣ್ಣಿಂದ ಒಂದು ತೊಟ್ಟು ಕಣ್ಣೀರು ಬಂದರೆ ಮನಸ್ಸೆಲ್ಲ ತಡಪಡಿಸ್ತಾ ಇದ್ರು. ಈ ಲೋಕದಲ್ಲಿ 16,000 ಜನಗಳಿದ್ದಾಳೆ. ಅವ್ರ ಚಕ್ರವರ್ತಿನ ಪ್ರೀತಿಯ ಮಗಳು. 3 ಲೋಕದಲ್ಲಿನೂ ಯಾರು ಹೇಳೋಕ್ಕಾಗದೆ ಅಷ್ಟು ಅಂದಗತ್ತಿ. ನಾನು ಒಂದು ಸಮಯ ಆ ಥರನೇ ಅಂದ್ಕೊಂಡಿದ್ದೆ. ಅದಾದರೆ ನಿಮ್ಮನ್ನೇ ನೋಡೋಕ್ಕೆ ಮುಂಚೆ. ನನ್ನನ್ನು ನೋಡಿದ ಮೇಲೆ ಏನು ಅಂದ್ಕೊಂಡಿದ್ದೀರಾ? ಕುಂದವಿ ದೇವಿನ ಅಂದ ನಿಮ್ಮ ಕಾಲು ಬೆರಳಿಗೆ ಅಂದಕ್ಕೆ ಜೊತೆಯಾಗಲ್ಲ ಅಂತಾನೆ. ಇವಾಗ ಈ ಥರ ತಾನೇ ಹೇಳ್ತೀರಾ. ನಾಳೆ ಅವಳನ್ನ ನೋಡಿದ ತಕ್ಷಣ ನಾನೊಬ್ಬಳು ಈ ಲೋಕದಲ್ಲಿ ಇದ್ದೀನಿ ಅನ್ನೋದನ್ನೇ ಮರ್ತು ಬಿಡ್ತೀರಾ. ಒಂದು ದಿನಾನು ಮರೆಯಲ್ಲ ದೇವಿ, ನನ್ನನ್ನು ಶೋಧನೆ ಮಾಡಿ ನೋಡಿ ಅಂತ ತಾನೇ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಆರ್ಡರ್ ಏನು ಅಂತ ಈ ಕ್ಷಣನೇ ತಿಳಿಸಿ. ಆರ್ಡರ್ ಕೊಡೋ ಬಾಕ್ಯತೆ ನನಗಿಲ್ಲ ಅಯ್ಯ. ವಿಣ್ಣಪ ಮಾಡ್ಕೋತೀನಿ. ದೊಡ್ಡ ಪಳವೇಟರನ್ನ ನಾನು ಮದುವೆ ಆದಮೇಲೆ ಸೋಳನಾಡಿನಲ್ಲಿ ತುಂಬ ಗೊಂದಲನೂ ಬೇರೆ ಬೇರೆ ಆಗಿಬಿಡ್ತಾರೆ ಅನ್ನೋದಾಗಿನೂ ಕೆಲವರು ಹೇಳ್ತಾ ಇದ್ದಾರೆ. ಅದು ಸುಳ್ಳು ಅಂತ ನಾನು ನಿರೂಪಿಸೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ತಾನೇ ನಿಮ್ಮ ಹೆಲ್ಪ್ ಬೇಕು ಅಂತ ಹೇಳಿದಳು. ಪಾರ್ಥಿಪೇಂದ್ರ ಸ್ವಲ್ಪ ಏಮಾರಿ ಹೋದ. ನಂದಿನಿ ಅವಳಿಗೆ ಅಂತ ಏನೋ ಒಂದು ಕಷ್ಟವಾದ ಕೆಲಸದಲ್ಲಿ ತನಗೆ ಹೇಳ್ತಾಳೆ ಅಂತ ಅಂದ್ಕೊಂಡಿದ್ದ. ಆದರೆ ಅದನ್ನು ನೆರವೇರಿಸಿ ಅವ್ರನ್ನ ಸಂತೋಷ ಪಡೋಕ್ಕೆ ಇಂಟ್ರೆಸ್ಟ್ಕೊಂಡಿದ್ದ. ಆದರೆ ಈ ರಾಜ್ಯಕಾರ್ಯದ ಬಗ್ಗೆ ಏನೋ ಹೇಳ್ತಾಳಲ್ಲ, ಹೇಳಿ ರಾಣಿ, ನಿಮ್ಮ ಇಷ್ಟ ಯಾವುದಾದ್ರೂ ಹೇಳಿ ಅಂತಂದ. ಅಯ್ಯ, ಸೋಳನಾಡಿನಲ್ಲಿ ಶಾಂತಿ ಇಲ್ಲದೆ ತರಿಸಿ ಬಂದವಳು ಇಳೆಪ್ರಾಟಿ. ಅವಳ ಅಹಂಭಾವದಿಂದ ಸೋಳನಾಡಿನ ಚಿಕ್ಕ ಚಿಕ್ಕ ರಾಜಗಳನ್ನು ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಕೋಪ ಮಾಡ್ಕೊಳ್ಳೋಕೆ ಮಾಡಿದ್ದಾಳೆ. ತಮ್ಮ ಅರುಳ್ಮೊಳಿವರ್ಮನ್ನ ಹೇಗಾದ್ರೂ ಈ ಸೋಳನಾಡಿನ ಸಿಂಹಾಸನದಲ್ಲಿ ಹತ್ತಿಸ್ಬಿಡ್ಬೇಕು ಅಂತ ಅವಳಿಗೆ ಆಸೆ. ಆದರೆ ಇದರಿಂದ ಸಮರಸ ಬರೋ ಹಾಗೆ ತಡೆ ಮಾಡಿಕೊಂಡೇ ಬಂದಳು. ಇವಾಗ ಅದಕ್ಕೆ ಕಾರಣ ಹೋಯಿತು. ಇನ್ಮೇಲೆ ಸಮರಸ ಮಾಡಿ ಇಡೋದು ತುಂಬ ಸುಲಭ. ಕೇಳಿ ಅಯ್ಯ, ನೀವು ತಾನೇ ಹೇಳಿದ್ದೀರಾ ಮಂತ್ರಿಗಳನ್ನು ಎಲ್ಲ ದೊಡ್ಡ ಅಧಿಕಾರಿಗಳನ್ನು ಸುಂದರ ಸೋಳರ್ಗ ಆದಮೇಲೆ ಮಧುರಾಂಧಕರಿಗೆ ಪಟ್ಟ ಕಟ್ಟೋಕ್ಕೆ ಇಷ್ಟಪಡ್ತಾರೆ ಅಂತ. ಚಕ್ರವರ್ತಿನೂ ಅದಕ್ಕೆ ಸಮ್ಮತಿ ಕೊಟ್ಬಿಟ್ಟಿದ್ದಾರೆ. ಆಗ ನಾ ದೇವಿ, ಹೌದು ಅಯ್ಯ, ಇಲ್ಲ ಅಂದರೆ ಯುವರಾಜನನ್ನು ಸೆರೆ ಮಾಡ್ಕೊಂಡು ಬರೋಕ್ಕೆ ಕಟ್ಲೆ ಇಡ್ತಾರೆ. ಆದ್ರೂ ಅದು ಸರಿಯಲ್ಲ ಅನ್ನೋದು ನನ್ನ ಯೋಚನೆ. ಸಮರಸವಾಗಿ ತೀರಿಸಿಕೊಳ್ಳಬೇಕಾದ ಜಾಗ ಇದೆ. ವೆಳ್ಳಾಟ್ರಿಗೆ ನಾರ್ತ್ ಕಡೆ ಇರುವ ರಾಜ್ಯವನ್ನು ಆದಿತ್ಯ ಕರಿಗಾಲರಿಗೆ ಅದನ್ನು ದಕ್ಷಿಣದಲ್ಲಿ ಇರುವುದನ್ನು ಮಧುರಾಂಧಕರ್ಗ ಅಂತಲೂ ಬೇರೆ ಮಾಡಿಕೊಟ್ಟು ಬಿಡ್ಬೋದಲ್ವ? ನಿಮ್ಮ ಮುನ್ನೋರುಗಳು
ಪಲ್ಲವ ಮಹಾಚಕ್ರವರ್ತಿಗಳು ತೊಂಡೆಮಾಂಡಲನ್ನು ಆಳೋದ್ರಿಂದ ತೃಪ್ತಿ ಆಗಲಿಲ್ಲ ಅಲ್ವಾ. ಪೂರ್ವಿಗ ಸೋಳ ರಾಜಗಳು ಎರಡು ಕಡೆಯಲ್ಲಿದ್ದ ರಾಜ್ಯದ ಜೊತೆ ತೃಪ್ತಿಯಾಗಿಲ್ಲ ಅಲ್ವಾ. ದೇವಿ ಇದನ್ನೆಲ್ಲ ಯಾತಕ್ಕೋಸ್ಕರ ನನ್ನ ಥರ ಹೇಳ್ತಾಯಿದ್ದೀರಾ? ಯಾವ ರಾಜ್ಯ ಹೇಗೆ ಹೋದರೆ ನನಗೇನು, ಯಾವ ರಾಜ್ಯವನ್ನು ಆಡಿಸ್ತಿದ್ದಾರೆ ನನಗೇನು? ಅಯ್ಯ, ನೀವು ಆದಿತ್ಯ ಕರಿಗಾಲರ ಹತ್ರ ನಿಜವಾಗಿ ವಿಶ್ವಾಸ ಇರುವ ಸ್ನೇಹಿತರು ಅಂತ ಅಂದ್ಕೊಂಡೆ. ಬೇರೆಯವ್ರಿಗೆ ವಿಶ್ವಾಸವಾಗಿದ್ದು ಬೇರೆಯವರು ಹೊಗಳೋಕ್ಕೋಸ್ಕರ ಹೋರಾಡಿ ಬೇರೆಯವರು ನನ್ನ ಒಳ್ಳೆಯದಕ್ಕೋಸ್ಕರ ಎಲ್ಲ ಇದು ಮಾಡಿ ಇಷ್ಟು ದಿನಾನು ಕಳೆದಾಗ್ಬಿಟ್ಟಿದೆ. ಇನ್ಮೇಲೆ ನನಗೆ ಅಂತ ನಾನು ಭಾಳಕ್ಕೆ ಇಷ್ಟಪಡ್ತೀನಿ ರಾಣಿ. ಇದನ್ನು ಕೇಳಿ, ನಾನು ಯಾತಕ್ಕೋಸ್ಕರ ಈ ಲೋಕದಲ್ಲಿ ಹುಟ್ಟಿದ್ದೆ, ಯಾತಕ್ಕೋಸ್ಕರ ಉಸಿರಿಂದ ಇದ್ದೀನಿ ಅಂತ ಎಷ್ಟೋ ಸತಿ ನಾನು ಚಿಂತಿಸಿದ್ದು. ನನ್ನ ಮುನ್ನೋರುಗಳು ಪಲ್ಲವ ಚಕ್ರವರ್ತಿಗಳು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಆಳಿಸಿದ್ರು. ಮಾಮಲ್ಲಪುರ ಹಾಗೆ ಸ್ವಪ್ನ ಲೋಕವನ್ನು ಸೃಷ್ಟಿ ಮಾಡಿದರು. ಅವರುಗಳ ಹೆಮ್ಮೆಯನ್ನು ನನ್ನ ಕಾಲದಲ್ಲಿ ನಾನು ತಿರ್ಗಾನು ನಾಟಿಸ್ತೀನೋ ಇಲ್ವೋ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದರಲ್ಲಿ ನನ್ನ ಮನಸ್ಸು ಒಪ್ಪಲಿಲ್ಲ. ರಾಜ್ಯಗಳನ್ನು ಸೃಷ್ಟಿ ಮಾಡುವಲ್ಲಿ ಉತ್ಸಾಹ ಕೊಡಲಿಲ್ಲ. ಸೋಳಗಳನ್ನು ಹೆಮ್ಮೆಗೆ ದುಡಿಯೋದ್ರಲ್ಲೇ ನಾನು ತೃಪ್ತಿಯಾಗಿದೆ. ಆದಿತ್ಯ ಕರಿಗಾಲರನ್ನ ಸ್ನೇಹದಲ್ಲಿ ಸಂತೋಷಪಟ್ಟೆ. ಹೀಗೆ ನಾನು ಭಾಳ ಎಲ್ಲ ಕಳಿಸ್ಬಿಡೋದು ಅಂತ ತಾನೇ ಅಂದ್ಕೊಂಡಿದ್ದೆ. ಇವತ್ತು ತಾನೇ ನನ್ನ ಕಣ್ಗಳು ತೆಗೀತು. ಸ್ವಲ್ಪ ಮುಂಚೆ ತಾನೇ ನಾನು ಹುಟ್ಟಿದ್ದು ಯಾತಕ್ಕೋಸ್ಕರ ಅಂತ ಗೊತ್ತಾಯಿತು. ಅದೋ ಕೇಳಿ, ಆ ಕಡಲ ಅಲೆಗಳ ಶಬ್ದ ನನ್ನ ಮನಸ್ಸನ್ನ ಇದನ್ನು ಹೌದು ಹೌದು ಅಂತ ಆಮೋದಿಸ್ತದೆ. ಅದು ಕಾಡಿನಲ್ಲಿ ಇರೋ ಪಕ್ಷಿಗಳೆಲ್ಲ ಸರಿ ಸರಿ ಅಂತ ಕೂಗ್ತಾ ಇದೆ. ದೇವಿ, ಸೋಳ ಸಾಮ್ರಾಜ್ಯವನ್ನು ಬೇರೆ ಮಾಡೋದ್ರ ಬಗ್ಗೆ ನನ್ನ ಹತ್ರ ಹೇಳಬೇಡಿ, ಬೇರೆ ಏನಾದರೂ ಹೇಳಿ. ಕಡಲುಗಳಿಗೆ ಆತ ಕಡೆ ಇದೆ ಹವಳದ ತೀವಿಲಿಂದ ಐಲ್ಯಾಂಡಿಂದ ಬೆಲೆ ಕಟ್ಟಕ್ಕಾಗದೇ ಇರೋ ಹವಳಗಳನ್ನು ಕೊಂಡು ಬರೋಕ್ಕೆ ಹೇಳಿ. ಆಳ್ಕಡಲಿಂದ ಕೆಳಗಡೆ ಇರುವ ಮುತ್ತುಗಳನ್ನು ತೊಗೊಂಬರೋಕ್ಕೆ ಹೇಳಿ. ಮಲೆಯನ್ನು ಉಚ್ಚಿ ಶಿಖರದಲ್ಲಿ ಏರಿ ಸಂಜೀವಿ ಮೂಲಿಗೆಯನ್ನು ತೊಗೊಂಬರೋಕ್ಕೆ ಹೇಳಿ. ಮೇಘಮಂಡಲ ಮೇಲೆ ಹಾರಿ ನಕ್ಷತ್ರಗಳನ್ನು ಕಿತ್ಕೊಂಬರೋಕ್ಕೆ ಹೇಳಿ. ಆರ ತೊಡಿಸಿ ನಿಮ್ಮ ಕತ್ತಿನಲ್ಲಿ ಹಾಕಕ್ಕೆ ಹೇಳಿ. ಪೂರ್ಣಚಂದ್ರನ ಕೊಂಡು ಬಂದು ನಿಮ್ಮ ಮುಖ ನೋಡುವ ಕನ್ನಡಿಯಾಗಿ ಕೊಡೋ ಹಾಗೆ ಹೇಳಿ. ಸಾಕಯ್ಯ ಸಾಕು, ನನ್ನನ್ನು ಮೊದಲೇ ಎಳೆಯ ಪ್ರಾಟಿ ಹುಚ್ಚಿ ಅಂತ ಹೇಳ್ತಾ ಇದ್ದಾಳೆ. ನಿಜವಾಗಲೇ ನನಗೆ ಹುಚ್ಚಿಡಿಸ್ಬೇಡ ಅಂತ ಹೇಳಿದ ನಂದಿನಿ. ಪಾರ್ಥಿಬೇಂದ್ರನು ಸ್ವಲ್ಪ ನಾಚಿಕೆಗೊಂಡ. ಹುಚ್ಚಿಡಿಯೋ ಹಾಗೆ ಇರೋದು ನನಗೇನೆ, ಹುಚ್ಚಿಡಿದ್ರೂ ನನಗೇನೆ, ಕ್ಷಮಿಸಿ. ನಿಮ್ಮ ಇಷ್ಟವನ್ನು ಮೊದಲಲ್ಲಿ ಹೇಳಿ. ಸೋಳನಾಡೆಲ್ಲ ತಮಿಳಗ ಎಲ್ಲ ನನಗೆ ಬಂದಿರೋ ಕೆಟ್ಟ ಹೆಸರನ್ನು ಓಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ತಾನೇ ನಾನು ನಿಮ್ಮ ಹೆಲ್ಪನ್ನು ಕೇಳ್ತಾ ಇದ್ದೀನಿ. ಈ ಮುದುಕರನ್ನು ಮದುವೆ ಮಾಡಿಕೊಂಡಿದ್ದ ಕಾರಣವಾಗಿ ಸೋಳ ಕುಲಕ್ಕೆ ಕೇಡು ಬಂದುಬಿಡ್ತು ಅಂತ ಜನಗಳು ಮಾತಾಡ್ಕೋತಾ ಇದ್ದಾರೆ. ಮಧುರಾಂಧ ದೇವರನ್ನ ರಾಜ್ಯ ಆಸೆ ಕೊಳ್ಳಕ್ಕೆ ಮಾಡೋದೇ ನಾನೇನೇ ಅಂತ ಹೇಳ್ತಾ ಇದ್ದಾರೆ. ಸೋಳನಾಡಿನ ಇರುವ ಚಿಕ್ಕ ಚಿಕ್ಕ ರಾಜ್ಯಗಳು ಅವ್ರ ಕಡೆ ತಿರುಗಿಸೋದನ್ನು ನಾನೇ ಅಂತ ಹೇಳ್ತಾ ಇದ್ದಾರೆ. ಇಂಥ ಕೆಟ್ಟ ಹೆಸರ ಜೊತೆ ನಾನು ಸತ್ತೋಗೋದಕ್ಕೆ ನಾನು ಇಷ್ಟಪಡಲ್ಲ. ಸತ್ತೋಗೋದ ಬಗ್ಗೆ ಯಾಕೆ ಮಾತಾಡ್ತೀರಾ? ನನ್ನನ್ನು ಹಿಂಸೆ ಮಾಡಿಬಿಡಿ. ಪಲ್ಲವ್ ಕುಮಾರ, ನಿಮಗೆ ರೇಖಾಶಾಸ್ತ್ರ ಗೊತ್ತಾ? ರೇಖಾಶಾಸ್ತ್ರದಲ್ಲಿ ನಿಮಗೆ ನಂಬಿಕೆ ಉಂಟಾ ಅಂತ ನಂದಿನಿ ಸಂಬಂಧವಿಲ್ಲದೆ ಒಂದು ಕ್ವೆಶ್ಚನ್ ಕೇಳಿದರು. ಪಾರ್ಥಿಬೇಂದ್ರ ಅದಕ್ಕೆ ಸೀದಾ ಆನ್ಸರ್ ಹೇಳಿದೆ. ಎಲ್ಲಿ ಕೈಯನ್ನು ತೋರಿಸಿ ಅಂತ ಎಂದ. ನಂದಿನಿ ತನ್ನ ಬಲಗೈಯನ್ನು ತೋರಿಸಿದಳು. ಅದನ್ನು ಪಾರ್ಥಿಬೇಂದ್ರನು ಸ್ವಲ್ಪ ಹೊತ್ತು ನೋಡಿಬಿಟ್ಟು, ಆಶ್ಚರ್ಯವಾದ ರೇಖೆಗಳು ಈ ಥರ ಕಾಣುವುದೇ ಅಪರೂಪ. ಈ ಕೈಯನ್ನು ಸರಿದು ತೋರಿಸಿ, ಆ ಕೈಯನ್ನು ತಿರಿದು ತೋರಿಸಿ, ಸ್ವಲ್ಪ ತೋರಿಸಿ ಅಂತಂದ. ನಂದಿನಿ ಇನ್ನೊಂದು ಕೈಯನ್ನು ತೋರಿಸಿದ್ಲು. ಪಲ್ಲವ ಅದನ್ನು ನೋಡಿಬಿಟ್ಟು, ದೇವಿ, ಇದಕ್ಕೆ ಮುಂಚೆ ಯಾರಾದರೂ ನಿಮ್ಮ ಕೈಗಳಲ್ಲಿ ಅದಿಸಿವಾದ ರೇಖೆಗಳನ್ನು ನೋಡಿಬಿಟ್ಟು ಏನಾದರೂ ಹೇಳಿರ್ತಾರಾ ಅಂತ ಕೇಳಿದರು. ಹೌದು, ಇಳೆಯ ಪ್ರಾಟಿ ಒಂದು ಸತಿ ನನ್ನ ಕೈನ ನೋಡಿಬಿಟ್ಟು ಹೇಳಿದರು. ಏನು ಹೇಳಿದರು? ನಾನು ಅಲ್ಪಾಯಸಲ್ಲಿ ಸಾಯ್ತೀನಿ ಅಂತ ಹೇಳಿದ್ಲು. ಅದು ನಿಜಾನೇ ಅಂತ ಅಂದ ಪಾರ್ಥಿಬೇಂದ್ರ. ಅಯ್ಯೋ, ನೀವು ಆ ಥರ ಹೇಳ್ತಾ ಇದ್ದೀರಿ. ಆದರೆ ಅವಳು ಅರ್ಧ ಶಾಸ್ತ್ರ ಓದಿದವಳು ಅನ್ಸಕ್ಕಂತೆ. ಈ ಕೈರೇಗೆಯಲ್ಲಿ ಒಂದು ಅಲ್ಪ ಆಯುಸ್ಸನ್ನು ತೋರಿಸೋದು ನಿಜಾನೇ. ಆದರೆ ಇನ್ನೊಂದು ರೇಗೆ ಈ ಗಂಡವನ್ನು ದಾಟಿ ಪುನರ್ಜನ್ಮ ಉಂಟಾಗುತ್ತೆ ಅಂತ ಹೇಳುತ್ತೆ. ಆ ಪುನರ್ಜನ್ಮಕ್ಕೆ ಮೇಲೆ ಕಡಲು ದಾಟಿ ಎಲ್ಲ ದೇಶಗಳು ಪ್ರಯಾಣ ಮಾಡೋ ಭಾಗ್ಯ ಇದೆ ಅಂತಲೂ, ರಾಜರುಗಳು ಸಿಕ್ಕದೇ ಇರುವ ಸಂತೋಷವಾದ ಬಾಳು ತುಂಬ ಕಾಲ ಇದೆ ಅಂತಲೇ ಹೇಳ್ತಾ ಇದ್ದೆ. ಇಷ್ಟನ್ನು ಇವಾಗ ನೋಡಿ ಕಡற்கரைಯಲ್ಲಿ ನೋಡಿದ್ದ ಒಂದು ಯವನ ಪುರುಷನ ಪ್ರೀತಿಯಿಂದ ನಿಮಗೆ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದೆ. ನಿಮ್ಮ ಚಿಕ್ಕ ಚಿಕ್ಕ ಇಷ್ಟವನ್ನು ನೆರವೇರಿಸೋದಕ್ಕೆ ಅವನು ತನ್ನ ಉಸಿರನ್ನೇ ಅರ್ಪಣೆ ಮಾಡ್ತಾನೆ ಅಂತ ಈ ರೇಖೆಗಳು ತುಂಬ ಕ್ಲಿಯರಾಗಿ ಹೇಳ್ತಾ ಇದ್ದೆ. ಈ ಥರ ಹೇಳಿಕೊಂಡೆ. ಪಾರ್ಥಿಬೇಂದ್ರನ ಟಕ್ ಅಂತ ನಂದಿನಿನ ಎರಡು ಕೈಗಳನ್ನು ಹಿಡಿದು ತನ್ನ ಕಣ್ಗಳಲ್ಲಿ ಒತ್ತಿಸ್ಕೊಂಡ. ನಂದಿನಿ ಕೈಗಳನ್ನು ಒದರಿ ಬಿಡಿಸಿಕೊಂಡು, ಚಿಚ್ಚಿ, ಇದೇನು ಕೆಲಸ ಮಾಡ್ತಾ ಇದ್ದೀರಾ? ಕ್ಷಮಿಸಿ, ಇವು ನಿಮ್ಮ ಕೈ ಅಂತ ಅನ್ನೋದನ್ನು ನಾನು ಮರ್ತುಬಿಟ್ಟೆ. ಎರಡು ಕೆಂದಾವರೆ ಹೂವು ಅಂತ ಅಂದ್ಕೊಂಬಿಟ್ಟೆ ಅಂತಂದ. ಪಳವೇಟರೆಯರಪ್ಪ ನೋಡಿದರೆ ನಿಮ್ಮನ್ನು ಈಟಿ ಮೊನೆಯಲ್ಲಿ ಹಂಗೆ ನೇಣು ಹಾಕಿದ್ದಾರೆ. ದೇವಿ, ನಿಮಗೋಸ್ಕರ ಕೊಡೋದಕ್ಕೆ ಅಂತ ನನಗಿರೋದು ಒಂದೇ ಉಸಿರು ತಾನೆ ಅಂತ ಹೇಳಿ ನಾನು ಇಷ್ಟು ಕಷ್ಟಪಡ್ತಾಯಿದ್ದೀನಿ. ಆ ಒಂದು ಉಸಿರು ನಾನು ಈ ಥರ ಕೊಡೋಕೆ
ಕೊಡೋದು ಯಾಕೆ? ಈ ಥರ ಒಂದು ಅನಾಥ ಹೆಣ್ಣಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಕಾಪಾಡಿಕೊಂಡು ಇಟ್ಕೊಳ್ಳಿ. ಏನು ಮಾಡಬೇಕು ಅಂತ ಹೇಳಿ. ಸೋಳ ಸಾಮ್ರಾಜ್ಯ ತಾಯಾದಿ ಕಲಗದಿಂದ ಹಾಳಾಗಿ ಹೋಗಿಡದೆ ಕಾಪಾಡಬೇಕು. ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು. ಹೇಗೆ? ನಿಮ್ಮ ಸ್ನೇಹಿತ ಕರಿಗಾಲರನ್ನು ಕಡಂಬೂರು ಸಂಬೂರಯ್ಯರ ಮನೆಗೆ ಕರ್ಕೊಂಬನ್ನಿ. ಸಂಬೂರಯ್ಯರಿಗೆ ಒಂದು ಹೆಣ್ಣಿದ್ದಾಳೆ, ಅವಳನ್ನು ಆದಿತ್ಯ ಕರಿಗಾಲರಿಗೆ ಮದುವೆ ಮಾಡಿಕೊಟ್ಬಿಟ್ರೆ ನನ್ನ ಮನೋರಥ ಪೂರ್ತಿಯಾಗುತ್ತೆ. ಈ ಅರ್ಪ ಕಾರ್ಯಕ್ಕೆ ತಾನ ಇಷ್ಟೊಂದು ಪೀಠಿಗೆ ಆದಿತ್ಯ ಕರಿಗಾಲರನ್ನ ಅವಶ್ಯ ಕಡಂಬೂರಿಗೆ ಕೊಂಡು ಬಂದು ಸೇರಿಸ್ತೀನಿ. ಆಮೇಲೆ ಆದಿತ್ಯ ಕರಿಗಾಲರಿಗೆ ಸಂಬೂರಿಯರ ಮಗಳನ್ನು ಮದುವೆ ಮಾಡಿ ಇಟ್ಬಿಟ್ರೆ ಕಲಗ ಅರ್ಧ ತೀರಿ ಹೋಗುತ್ತೆ. ಸೋಳ ಸಾಮ್ರಾಜ್ಯದಲ್ಲಿ ಮಧುರಾಂಧಗತ್ತಿಗೆ ದಕ್ಷಿಣ ಅರ್ಧನೂ, ಕರಿಗಾಲರಿಗೆ ಉತ್ತರ ಅರ್ಧನೂ ಅಂತ ಹೇಳಿ ಬೇರೆ ಮಾಡಿ ಕೊಟ್ಟುಬಿಟ್ರೆ ಕಲಹ ಎಲ್ಲ ತೀರೋಗ್ಬಿಡುತ್ತೆ. ಆಮೇಲೆ ನನಗೆ ಉಂಟಾಗಿರುವ ಕೆಟ್ಟ ಹೆಸರು ಹೋಗ್ಬಿಡುತ್ತೆ. ಆಮೇಲೆ ನನ್ನ ತಲೆ ಹಣೆ ಬರವನ್ನು ನಾನೇ ನೆರವೇರಿಸ್ಕೊಳ್ತೀನಿ. ಮಧ್ಯದಲ್ಲಿ ಕಡಲಲ್ಲಿ ಹೋಗಿ ಬಿದ್ದು ಪ್ರಾಣ ಬಿಟ್ಟುಬಿಡ್ತೀನಿ. ನಾನು ಹಿಂಬಾಲಿಸ್ಕೊಂಡು ಬಂದು ನಿಮ್ಮನ್ನು ಕಾಪಾಡ್ತೀನಿ. ನಾವು ಇಬ್ಬರೂ ಪುನರ್ಜನ್ಮ ಸ್ಟಾರ್ಟ್ ಆಗುತ್ತೆ. ಕಡಲ್ಗಳನ್ನು ದಾಟಿ ದೂರ ದೇಶಗಳಿಗೆ ಹೋಗ್ತೀವಿ. ಅಲ್ಲಿ ತಮಗೆ ಅಂತ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ. ಅಯ್ಯ, ಈಗೆಲ್ಲ ಮಾತಾಡಬೇಡ. ಸೌತು ತಮಿಳುನಾಡು ಪತ್ನಿ ಹೆಣ್ಣುಗಳು ದಾರಿಯಲ್ಲಿ ಬಂದವಳು ನಾನು. ಪಳವೇಟೆಯರನ್ನ ಧರ್ಮಪತ್ನಿ ದೇವಿ. ನನ್ನ ಹತ್ರ ನಿಜವನ್ನು ಹೇಳಿ, ಈ ಮುದುಕರನ್ನ ಯಾತಕ್ಕೋಸ್ಕರ ಮದುವೆ ಮಾಡ್ಕೊಂಡ್ರಿ? ಇವರ ಹೆಸರಲ್ಲಿ ಪ್ರೀತಿನಾ? ಇಲ್ಲ, ಇವರ ಬಲಾತ್ಕಾರದಿಂದ. ನಂದಿನಿ ನಿಟ್ಟುಸಿರ್ಬಿಟ್ಲು. ಅವಳು ಕಣ್ಣು ಗುಡ್ಡೆಗಳು ಮೇಲೆ ಹೋಯಿತು. ಏನೋ ಒಂದು ಹಳೆಯ ಕಷ್ಟವಾದ ಒಂದು ಜ್ಞಾಪಕದಿಂದ ಸ್ವಲ್ಪ ಹೊತ್ತು ಹಂಗೆ ಇದ್ದಳು. ಆಮೇಲೆ ಪಾಪ ಮುದುಕರ ಮೇಲೆ ಯಾಕೆ ಏನು ತಪ್ಪು ಹೇಳಬೇಡ. ಮನಸಾರ ಇಷ್ಟಪಟ್ಟು ತಾನೇ ಇವ್ರನ್ನ ಮದುವೆ ಮಾಡಿಕೊಂಡೆ. ಯಾತಕ್ಕೆ ಇಂಥ ಇವ್ರ ಹತ್ರ ಹಾಗೇನು ಕಂಡಿದ್ದೀರ? ಇವ್ರ ಹತ್ರ ಏನೂ ಕಾಣಲಿಲ್ಲ. ಅರಮನೆ ಬಾಳಿಗೂ ಅಧಿಕಾರಕ್ಕೂ ಆಸೆಪಟ್ಟು ನಾನಾಗವೇ ಇವ್ರನ್ನ ಮದುವೆ ಮಾಡಿಕೊಂಡೆ. ನನಗೆ ನಂಬಕ್ಕಾಗಲ್ಲ ತಾನೆ. ಆದರೆ ಅದು ನಿಜ. ಚಿಕ್ಕ ವಯಸ್ಸಿಂದಾನೇ ನನ್ನನ್ನು ಒಬ್ಬಳು ಬಡವ ಅಂತನೂ ಅನಾಥೆ ಅಂತನೂ ಏಳನ ಮಾಡಿ ಬಂದಳು. ರಾಜಕುಲದಲ್ಲಿ ಮಕ್ಕಳ ಜೊತೆ ಆಟ ಆಡುವ ಹಕ್ಕು ನನಗೆ ಇಲ್ಲ ಅಂತ ಹೇಳಿ ಬಂದಳು. ಆ ಮರ್ಯಾದೆಯನ್ನು ತಡೆಯೋಕ್ಕಾಗದೆ ಈ ತಪ್ಪನ್ನು ಮಾಡಿಬಿಟ್ಟೆ. ದೇವಿ, ಆ ಥರ ನಿಮ್ಮನ್ನು ಅವಮಾನ ಮಾಡಿದ್ದ ದೆವ್ವ ಯಾರು ಗೊತ್ತಾಗಲಿಲ್ವಾ? ಊಗಿಸೋಕ್ಕಾಗಲಿಲ್ವಾ? ಎಳೆಯ ಪ್ರಾಟಿ ಕುಂದವಿತಾನೆ? ಹೌದು. ಅವಳಿಗೆ ಒಂದು ದಿನ ನಾನು ಬುದ್ಧಿ ಕಲಿಸೇ ತೀರ್ತೀನಿ. ದೇವರೇ ಅವಳಿಗೆ ದಂಡನೆ ಕೊಟ್ಬಿಟ್ರು. ಅವಳ ತಮ್ಮನೂ ಅವಳ ಪ್ರೀತಿಸಿದ ಲವರ್ನು ಒಂದೇ ಸತಿ ಹೋಗ್ಬಿಟ್ರು. ಇವಾಗ ಅವಳ ಪರಿಸ್ಥಿತಿಯನ್ನು ಅಂದ್ಕೊಂಡ್ರೆ ನನಗೂ ಅನುಭವವಾಗಿದೆ. ಇಂಥ ದಂಡನೆ ಆ ಅಹಂಭಾವ ಇರುವಲ್ಗೆ ಸಾಲಲ್ಲ. ಸ್ವಲ್ಪ ಮುಂಚೆ ನಾನು ನಿಮ್ಮನ್ನು ಬೇಡಿ ಕೇಳಿಕೊಂಡಿದ್ದ ಕಾರ್ಯವನ್ನು ಹೆಲ್ಪ್ ಮಾಡಿದರೆ ಅವಳಿಗೆ ದಂಡನೆ ಪೂರ್ತಿಯಾಗುತ್ತೆ. ಸೋಳ ಸಾಮ್ರಾಜ್ಯಕ್ಕೆ ಸಪ್ರೇಟಾಗಿ ನಾಯಿಯಾಗಿರಬೇಕು ಅನ್ನೋ ಅವಳ ಆಸೆ ಮಣ್ಣಿಂದ ಮಣ್ಣಾಗುತ್ತೆ. ನಿಮ್ಮ ಇಷ್ಟವನ್ನು ನೆರವೇರಿಸ್ತೀನಿ. ನನಗೆ ಏನು ಪ್ರೆಸೆಂಟ್ ಕೊಡ್ತೀರಾ? ಏನು ಕೇಳಿದರೂ ಕೊಡ್ತೀನಿ. ತಮಿಳುನಾಡಿನ ಹೆಣ್ಣು ಕುಲವನ್ನು ಈ ಮರಬಿಗೆ ಚೇಂಜ್ ಆಗದೆ ಇರೋ ಯಾವುದು ಕೇಳಿದರೂ ಕೊಡ್ತೀನಿ. ರಾಣಿ ಮೇಲೆನಾಡುಗಳಲ್ಲಿ ಪರದೇಶದಲ್ಲಿ ಒಂದು ದೊಡ್ಡ ಸಮಯ ಸ್ಟಾರ್ಟ್ ಆಗಿದೆಯಂತೆ. ಅರಬ್ ದೇಶ, ಬಾಗ್ದಾದ್ ದೇಶ, ಪಾರಸಿಕ ಮುಂತಾದ ದೇಶಗಳಲ್ಲಿ ಅದು ಹರಳಿದೆಯಂತೆ. ಈ ಸಮಯ ಇದನ್ನು ಪಡಿ ಮದುವೆ ಆದ ದಂಪತಿಗಳು ಇಷ್ಟವಾದರೆ ಬೇರೆ ಆಗಿಬಿಡ್ಬೋದಂತೆ. ಅದಕ್ಕೆ ಒಂದು ಇದು ಇದೆಯಂತೆ, ಫಾರ್ಮಾಲಿಟಿ ಇದೆಯಂತೆ. ಸ್ತ್ರೀಗಳು ಕೂಡ ಬೇರೆ ಮದುವೆ ಮಾಡ್ಕೋಬೋದಂತೆ. ಹೌದು, ನಾನು ಆ ಥರ ಕೇಳಿದ್ದೀನಿ. ನಾವು ಆ ನಾಡುಗಳಿಗೆ ಹೋಗಿ ಬಿಡೋಣ, ಅಲ್ಲಿರುವ ಇದನ್ನು ಸೇರಿಬಿಡೋಣ. ಹಾಗೆಲ್ಲ ಕೆಲವು ಸಮಯ ನಾನು ಹಗಲು ಕನಸು ಕಾಣಿದ್ದುಂಟು. ಆದರೆ ನಡೆಯೋ ಕೆಲಸನ ದೇವಿ ಯಾಕೆ ನಡೆಯಲ್ಲ? ಅವಶ್ಯ ನಡೆಯುತ್ತೆ. ನೀವು ಮಾತ್ರ ಸಮ್ಮತಿ ಕೊಟ್ಟರೆ ನಡೆಯುತ್ತೆ. ನಿಮ್ಮ ಜೊತೆ ಕಪ್ಪಲಲ್ಲಿ ಏರಿ ಕಡಲು ದಾಟಿ ಹೋಗ್ತೀನಿ. ದೂರ ದೇಶಗಳಲ್ಲಿ ಇಳಿತೀನಿ. ಈ ಕೈಯಲ್ಲಿ ಹಿಡಿದಿದ್ದ ಕತ್ತಿಯಿಂದ ದೊಡ್ಡ ರಾಜ್ಯವನ್ನು ಸ್ಥಾಪನೆ ಮಾಡ್ತೀನಿ. ನವರತ್ನ ಖಚಿತವಾದ ಸಿಂಹಾಸನದಲ್ಲಿ ನಿಮ್ಮನ್ನು ಹತ್ತಿಸಿ ಕೂಡಿಸ್ತೀನಿ. ನಿಮ್ಮ ಸೆರಸಲ್ಲಿ ನೋಡಿದ್ದವರು ಕಣ್ಣು ಕೂಸು ಹಾಗೆ ಮಣಿಮಗುಡವನ್ನು ಹಾಕ್ತೀನಿ. ಇದಕ್ಕಾಗವೇ ನಾನು ಹುಟ್ಟಿದ್ದೀನಿ. ಇದಕ್ಕಾಗೇ ಇಷ್ಟು ರಣರಂಗದಲ್ಲಿನೂ ಸಾಯದೆ ಉಸಿರಿಂದ ಇದ್ದು ಬರ್ತಾಯಿದ್ದೀನಿ. ಅಯ್ಯ, ಅದೋ ನನ್ನ ಗಂಡ ತಿರುಗಿ ಬರ್ತಾ ಇದ್ದಾರೆ. ಹಡಗು ಕರೆಯನ್ನು ಬಂದುಬಿಟ್ಟಿದೆ. ಶಾಂತಿಯಾಗಿ ಮಿಕ್ಕಿದ ವಿಷಯವನ್ನು ಆಮೇಲೆ ಮಾತಾಡ್ಕೊಳ್ಳೋಣ. ಯಾವಾಗ ದೇವಿ? ನನ್ನ ಜೊತೆ ತಂಜಾವೂರಿಗೆ ಬನ್ನಿ. ಗೆಸ್ಟಾಗಿ ಬರೋಕ್ಕೆ ಚಾನ್ಸ್ ಇಲ್ಲದೆ ಇದ್ದರೆ ಸೆರೆ ಮಾಡಿಕೊಂಡಾದರೂ ಬನ್ನಿ. ನಿಮ್ಮ ಸ್ವಾಗತ ಒಂದೇ ನನಗೆ ಸಾಕು ಅಂತ ಹೇಳಿದ ಪಾರ್ಥಿಬೇಂದ್ರ. ಪಳವೇಟೆಯರ ಹತ್ತಿ ಬಂದ ಹಡಗು ಕರೆಯನ್ನು ಬಂದು ಸೇರಿತ್ತು. ಮುದುಕರು ಹಡಗಿಂದ
ಇಳಿದು ಅಹಂಕಾರವೇ ಉರುವಾಗಿದ್ದ ಎತ್ತಿದ್ದ ಹಾಗೆ ಹಂಗೆ ಬಂದರು. ನಂದಿನಿ ಪಾರ್ಥಿಪೇಂದ್ರ ಎದ್ದು ನಿಂತರು. ಅವರುಗಳು ಪಳವೇಟರೆಯನ್ನು ನೋಡಿದ ನೋಟದಲ್ಲಿ ಬೆಂಕಿ ಹೊರಟಿತು. ಪಾಪ ಅಷ್ಟೊತ್ತು ಅವರುಗಳು ಸೇರಿ ಕೂತ್ಕೊಂಡು ಮಾತಾಡಿದ್ದನ್ನು ನೆನೆಸ್ಕೊಂಡ್ರೆ ಮುದುಕರಿಗೆ ಕೋಪವಾಗಿತ್ತು. ಅದನ್ನು ಹೊರಗಡೆ ಇಡಕ್ಕೂ ದಾರಿ ಇಲ್ಲ. ಆದರೆ ಮನಸ್ಸಿನಲ್ಲಿ ಕೋಪ ಇಂದ ತುಂಬ ಕುದಿಸಿ ಹೋಗಿದ್ದರು. ನಾದ ಕಪ್ಪಲನ್ನು ನಾನು ಚೆನ್ನಾಗಿ ಶೋಧನೆ ಮಾಡಿದ್ರೆ, ಮಾಲಿನ್ಯಗಳನ್ನ ಚೆನ್ನಾಗಿ ವಿಚಾರಿಸಿದ್ರೆ ಇವರು ಹೇಳಿದೆಲ್ಲ ನಿಜಾನ ಅಂತ ನಂದಿನಿ ಕೇಳಿದಳು. ಆ ಮಾತು ಪಳುವೂರ ಅರಸರ ರಾಜನ ಸ್ವಲ್ಪ ಶಾಂತ ಮಾಡಿತ್ತು. ಹೌದು ರಾಣಿ, ಇವನು ಹೇಳಿದ್ದೆಲ್ಲ ನಿಜಾನಂತಲೇ ಕಾಣುತ್ತೆ. ಸೋಳನಾಡಿನ ಮಗ, ಸೋಳ ಕುಲದ ಪುತ್ರ, ತಮಿಳಗನ ಕಣ್ಣಿನ ಮಣಿಯಾದ ಯುವರಾಜ ಹೋಗ್ಬಿಟ್ಟ ಅಂತ ಹೇಳಿ ಪಲ್ಲವನನ್ನು ತಿರುಗಿ ನೋಡಿ, ಅದಕ್ಕೆ ಕಾರಣ ಇದೋ ನಿಲ್ಲುವ ಈ ಕೊಲೆ ಪಾತಕ ಚಂಡಾಳನೆ ಅಂತ ಗರ್ಜನೆ ಮಾಡಿದರು. ಅಯ್ಯ, ಅದಕ್ಕೆ ಕಾರಣ ನಾನಲ್ಲ, ನನ್ನ ಹೆಸರಲ್ಲಿ ಹಾಕಬೇಡಿ. ಇಲ್ಲ, ಯುವರಾಜನ ಕಡಲ್ಕೊಂಡಿದ್ದಕ್ಕೆ ಕಾರಣ ಸೋಳನಾಡನ್ನೇ ಆಡಿಸಿರುವ ಹೆಣ್ಣೂರು ಕೊಂಡಿದ್ದ ಮೋಗಿನಿ ಪಿಸಾಸ ಅಂದ ಪಾರ್ಥಿಪೇಂದ್ರ. ಈ ಮುದುಕರ ಕೋಪ ಇವಾಗ ತುಂಬ ಜಾಸ್ತಿ ಆಗೋಯಿತು. ನಂದಿನಿ ಬಗ್ಗೆನೇ ಅವನು ಆ ಥರ ಹೇಳ್ತಾನೆ ಅಂತ ಅಂದ್ಕೊಂಡ್ರು. ಅಯ್ಯೋ ಪಾಪಿ, ಏನು ಹೇಳಿದೆ ಅಂತ ಹೇಳಿಕೊಂಡು ನೆಲದಲ್ಲಿ ಇದ್ದಿದ್ದ ಈಟಿನ ಛಟ್ಟೆಯಿಂದ ಬಗ್ಗಿ ಎತ್ತಿದ್ರು. ಪಾರ್ಥಿಪೇಂದ್ರನ ಗುರಿ ಮಾಡಿ ಹಾಕಿದ್ರು. ನಂದಿನಿ ಅವರ ಕೈಯನ್ನು ಹಿಡಿದು ತಳೆದಳು. ಇದೇನು ಕಾರ್ಯ? ಎಷ್ಟೊಂದೋ ವೈರಿಗಳನ್ನ ಕೊಂದಿದ್ದ ನಿಮ್ಮ ವೆಟ್ರಿವೇಲು ಈ ಥರ ಒಂದು ಅತಿಥಿ ಬಗ್ಗೆ ರಕ್ತದಿಂದ ಕರೆ ಆಗ್ಬೋದಾ ಅಂತ ಹೇಳಿದ್ಲು. ರಾಣಿ, ಇವನ ಅತಿಥಿ, ಇವನು ಸ್ವಲ್ಪ ಮುಂಚೆ ನಿನ್ನ ಬಗ್ಗೆ ಇವನು ಹೇಳಿದನ್ನು ಕೇಳಲಿಲ್ವ ಅಂತಂದರು ಮುದುಕರು. ಕೋಪದಿಂದ ಅವರು ಮಾತು ತಡಪಡಿಸ್ಕೊಂಡು ಬಂತು. ಅಯ್ಯೋ, ಅವರು ನನ್ನ ಬಗ್ಗೆನ ಹೇಳಿದರು, ಚೆನ್ನಾಗಿ ಕೇಳಿ ತಿಳ್ಕೊಳ್ಳಿ. ಹಾಗಾದರೆ ನನ್ನ ಕೈಯಲ್ಲಿ ಇರೋ ಕತ್ತಿಯಿಂದಾನೆ ನನ್ನನ್ನು ಸೇಡು ತೀರಿಸ್ಕೋತೀನಿ. ನಿಮಗೆ ನಾನು ಶ್ರಮ ಕೊಡಲ್ಲ ಅಂತಂದ ನಂದಿನಿ. ಅಯ್ಯ, ನಾನೇನು ಪಳುವೂರಿನ ಬಗ್ಗೆ ಆ ಥರ ಹೇಳೋದಕ್ಕೆ ಪಳೆಯಾರಿ ಮೋಗಿನಿ ಪಿಸಾಸ್ ಬಗ್ಗೆ ಅಲ್ವಾ ಹೇಳಿದ್ದೆ. ಲೇಪರಾಟಿ ಕುಂದವೇ ವಂದಿತೇವನನ್ನುವ ಯುವಕನ ಹತ್ರ ರಹಸ್ಯವಾಗಿ ಪತ್ರ ಕೊಟ್ಟು ಯುವರಾಜನಿಗೆ ಕಳಿಸಿದರು. ಆ ಮರಟುವ ಯುವಕ ಕಾಪಾಡೋದಕ್ಕಾಗುತ್ತಾನೆ ನಾನು ಎಷ್ಟು ಹೇಳಿನೂ ಕೇಳದೆ ಯುವರಾಜ ಅಲೆಗಡಲಲ್ಲಿ ದುಃಖಿದ್ರು. ಆದ್ದರಿಂದ ಯುವರಾಜನ ಮರಣಕ್ಕೆ ಕುಂದವನೇ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಅಂದ ಪಾರ್ಥಿಪೇಂದ್ರ. ಪಳುವೇಟರು ತಮ್ಮ ಅವಸರವಾಗಿ ಇದ್ದ ಬುದ್ಧಿಯನ್ನು ಕುರಿತು ಸ್ವಲ್ಪ ನಾಚಿಕೆಕೊಂಡ್ರು. ಅದನ್ನು ಹೊರಗಡೆ ತೋರಿಸ್ಕೊಳ್ಳದೆ, ಸುಮ್ಮನೆ ಮುಚ್ಚುಮರೆ ಇಲ್ಲದೆ ಹೇಳ್ಬೇಡ, ಯುವರಾಜನ ಅಗಾಲ ಮರಣಕ್ಕೆ ನೀನು ಜವಾಬ್ದಾರಿನೇ. ಅಂಥ ಒಂದು ಗಾಳಿ ಹೊಡೆದ ಸಮಯದಲ್ಲಿ ಅವರು ಕಪ್ಪಲಿಂದ ಹಡಗಲ್ಲಿ ಇಳಿಯೋದಕ್ಕೆ ನೀನು ಹೇಗೆ ಸಂಪತ್ತಿ ಕೊಟ್ಟೆ? ತೊಲಗಿ ಹೋಗು, ನನ್ನ ಕಣ್ಮುಂದೆ ನಿಲ್ಬೇಡ ಅಂತಂದ. ನಂದಿನಿ ಅರ್ಧ ಮಾಡಿ, ನಾದ ಇವ್ರನ್ನ ತಂಜಾವೂರನ್ನ ಕರ್ಕೊಂಡು ಹೋಗೋದು ಒಳ್ಳೇದಲ್ವಾ? ನಡೆದು ಹಾಗೆ ಇವರು ಚಕ್ರವರ್ತಿ ಹತ್ರ ಹೇಳೋದು ಒಳ್ಳೇದಲ್ವಾ? ಇಲ್ಲ ಅಂದರೆ ಮೊದಲೇ ನಮ್ಮ ಮೇಲೆ ತಪ್ಪು ಹೇಳೋಕ್ಕೆ ಕಾಯ್ತಾ ಇರೋರು ಇದನ್ನು ಸೇರಿಸಿ ಹೇಳ್ಬಿಡ್ತಾರೆ. ನಾವು ತಾನೇ ಯುವರಾಜನ್ನ ಕಡಲಲ್ಲಿ ಮುಳುಗರಿಸಿ ಬಿಡ್ತೀವಿ ಅಂತ ಹೇಳಿ ಕೂಡ ಹೇಳ್ತಾರೆ. ಹೇಳಿದರೆ ಹೇಳಲಿ, ಅದಕ್ಕೆಲ್ಲ ನಾನು ಭಯ ಪಡೋನಲ್ಲ. ಹೇಳಿರೋನು ನಾಲಿಗೆಯನ್ನು ತುಂಡು ಮಾಡಿಬಿಡ್ತೀನಿ. ಆದರೆ ಇವನು ನಮ್ಮ ಜೊತೆ ಬರೋದನ್ನು ಒಂದು ಕೆಲಸಕ್ಕೆ ಒಳ್ಳೆಯದೇನೆ. ಪಾರ್ಥಿಪೇಂದ್ರ, ಯಾಕೆ ಅಲ್ಲಿ ಇಲ್ಲಿ ನೋಡ್ತಾ ಇದೆಯಾ? ತಪ್ಪಿಸಿ ಹೊಡ್ಬೋದು ಅಂತ ನೋಡ್ತಾ ಇದೆಯಾ ಅಂತ ಹೇಳಿ ಸ್ವಲ್ಪ ದೂರದಲ್ಲಿ ಇದ್ದ ಸೈನಿಕರನ್ನ ಕೈ ಕಾಟಿ ತೋರಿಸಿದ್ರು. 4 ಜನ ಓಡಿ ಬಂದರು. ಇವನ್ನ ಹಿಡಿದು ಕಟ್ರಿ ಅಂತ ಹೇಳಿದರು. ಸೈನಿಕರ 4 ಕಡೆನೇ ಪಾರ್ಥಿಪೇಂದ್ರನ ಹತ್ತಿರ ಬಂದರು. ತಕ್ಷಣ ಬರೋ ತನಕ ಅವನು ಸುಮ್ಮನೆ ಇದ್ದ. ಆಮೇಲೆ ಒಂದು ಕ್ಷಣದಲ್ಲಿ ತನ್ನ ಕೈವರಿಸೆಯನ್ನು ತೋರಿಸಿದ್ದ. 4 ಸೈನಿಕರಿಗೂ 4 ಕಡೆ ಹೋಗಿ ಬಿದ್ದರು. ಅಯ್ಯ, ನನ್ನನ್ನು ಕಟ್ಟಿ ತಳೆ ಹಾಕೋದಾದರೆ ಬೇರೆಯವ್ರನ್ನ ಕಳಿಸ್ಬೇಡ. ವೀರಾದಿ ವೀರನ್ನು 36 ರಣರಂಗದಲ್ಲಿ 64 ಗಾಯಗಳನ್ನು ಪಡೆದವರಾದ ದೊಡ್ಡ ಪಳವೇಟರ ಕೈಯಿಂದ ಕಟ್ಟುಪಡುವುದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇನ್ನೊಬ್ಬರನ್ನೇ ನಾನು ಹತ್ರನೂ ಬರೋಕ್ಕೆ ಬಿಡಲ್ಲ ಅಂತ ಹೇಳಿದ. ಪಳವೇಟರ ಮೊಗದಲ್ಲಿ ಸ್ವಲ್ಪ ಸಂತೋಷ ಕಾಣಿಸ್ಕೊಂಡಿದ್ದು. ನೀನು ವೀರ ಪಲ್ಲವ ಕುಲದಲ್ಲಿ ಹುಟ್ಟಿದ ವೀರ, ಅನುಮಾನವಿಲ್ಲ. ನಮ್ಮ ಜೊತೆ ತಂಜಾವೂರಿಗೆ ಬಂದು ಹೋಗೋಕ್ಕೆ ನಿನಗೆ ಸಮಾಧಾನ ಅಂದರೆ ಹೇಳು, ನೀನು ಕಟ್ಟಬೇಕಾದ್ರೂ ಅವಶ್ಯ ಇಲ್ಲ ಅಂತ. ಅದೇನೇ ನನ್ನ ಇಷ್ಟ. ಚಕ್ರವರ್ತಿನ ಸೀದಾ ನೋಡಿ ನಡೆದಿದ್ದು ಹಾಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರಲ್ಲೂ ತಪ್ಪು ಬರಬಾರ್ದಲ್ವ ಅಂತ ಹೇಳಿದ ಪಾರ್ಥಿಪೇಂದ್ರ. ಹಾಗಾದರೆ ತಕ್ಷಣ ಹೊರಡೋಣ ಅಂತ ಹೇಳಿದರು ಪಳವೇಟರು. ಆ ಸಮಯ ಅವರುಗಳು ಇದ್ದಿದ್ದ ಜಾಗಕ್ಕೆ ಸ್ವಲ್ಪ ದೂರದಲ್ಲಿ ಕಾಡಿಂದ ಗೂಬೆ ಒಂದು ಕೂಗುವ ಶಬ್ದ ಕೇಳಿತ್ತು. ನಂದಿನಿ ಶಬ್ದ ಬಂದಿದ್ದ ದಿಕ್ಕನ್ನು ನೋಡಿದ್ಳು. ಆದರೆ ಅವಳ ಮುಖದಲ್ಲಿ ಬಂದಿದ್ದ ಚೇಂಜನ್ನು ಮಿಕ್ಕಿದ್ದ ಇಬ್ಬರೂ ಗಮನಿಸಲಿಲ್ಲ. ಈ ಕೋಡಿಕೆರೆ ಕಾಡು ತುಂಬ ವಿಚಿತ್ರವಾದ್ದು. ಇಲ್ಲಿ ಹಗಲಲ್ಲೇ ಗೂಬೆ ಕೂಗುತ್ತಾ ಇದೆಯಲ್ಲ ಅಂತ ಹೇಳಿದ ಪಾರ್ಥಿಪೇಂದ್ರ. ಇನ್ನು 2 ಸತಿ ಅದೇ ಥರ ಗೂಬೆನ ಶಬ್ದ ಕೇಳಿತ್ತು. ನಂದಿನಿ ತಿರ್ಗ ನೋಡಿ, ತಕ್ಷಣ ಹೊರಡಬೇಕಾಗಿದ್ದಾನ? ಇನ್ನು ಒಂದೇ ದಿವಸ ಇಲ್ಲಿದ್ದು ನೋಡೋದು ಒಳ್ಳೇದಲ್ವಾ? ಯುವರಾಜ ಏನಾದರೂ ಕಟ್ಟೆ ಹಿಡ್ಕೊಂಡು ಕರೆನಲ್ಲಿ ಬಂದು ಜಾರಕ್ಕೆ ಚಾನ್ಸಸ್ ಇದೆಯಲ್ವಾ ಅಂತಂದಳು.
ಪಾರ್ಥಿಬೇಂದ್ರ, ಇಳೆರಾಣಿನ ಬುದ್ಧಿವಂತವನ್ನು ನೋಡಿದ್ಯಾ? ಇದು ತೋರಿಸದೆ ಹೋಯ್ತಲ್ಲ. ಹೌದು, ಇನ್ನೂ ಒಂದು ದಿವಸ ಇಲ್ಲೇ ಇರಬೇಕಾಗಿದ್ದೆ. ಇರೋದು ಮಾತ್ರ ಸಾಲ, ಕಡಲ್ಕರೆ ತುಂಬ ಆಡುಗಳನ್ನು ನಿಲ್ಲಿಸಿಡಬೇಕು, ಹುಡುಕಿ ನೋಡೋಕ್ಕೂ ಹೇಳಬೇಕು ಅಂತಂದರು ಪಳುವೇಟರು. ನನಗೆ ಆಕ್ಷೇಪ ಇಲ್ಲ ಆದರೆ ಯುವರಾಜ, ಇನ್ನು ಸಿಗ್ತಾರೆ ಅನ್ನೋ ನಂಬಿಕೆ ನನಗಿಲ್ಲ. ಗಾಳಿ ಹೊಡೆದಾಗಲೇ ಕಡಲಿನ ಕೊಂದಳೆಯನ್ನು ನೋಡಿಬಿಡ್ತಿದ್ರೆ ನೀವು ನನ್ನ ಹಾಗೇನೆ ನಿರಾಸೆಗೊಳ್ತೀರ ಅಂತ ಅಂದ ಪಾರ್ಥಿಬೇಂದ್ರ. ಆದ್ರೂ ಮುದುಕರು ಕೇಳಲಿಲ್ಲ. ಕರೆ ಎಲ್ಲ ಒಂದು ಕಾದ ದೂರಕ್ಕೆ ತಮ್ಮ ಆಳುಗಳನ್ನು ಸ್ಪ್ರೆಡ್ ಮಾಡಿ ನಿಲ್ಲಿಸಿದರು. ಅವರನ್ನು ಶಾಂತಿ ಇಲ್ಲದೆ ಕಡಲು ಓರವಾಗಿ ಅಲ್ದು ತಿರಿದ್ರು. ಇಷ್ಟರಲ್ಲಿ 3ನೇ ಅಧ್ಯಾಯ ಮುಗೀತು.